ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸೆಮಿ ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು, ಅದು ಬೇಗ ಬಿಗಿನರ್ಸು ಸಹ ಇದನ್ನು ಟ್ರೈ ಮಾಡ್ಬೋದು. ತುಂಬ ಬೇಗ ಆಗುವಂಥದ್ದು, ಲೇಟೆಸ್ಟ್ ಆಗಿರುವಂಥದ್ದು. ಕೆಲವರು ಜಾಸ್ತಿ ಬೀಡ್ಸಸ್ ಬೇಡ ನನಗೆ ಅಂತ ಹೇಳೋರಿಗೆ ಇದು ಹೇಳಿ ಮಾಡಿಸಿದಂತಹ ಡಿಸೈನ್ ಆಗಿರುತ್ತೆ. ಇದು ನೋಡಿ, ಈ ಥರ ಪರ್ಲು, ಸಿಲ್ವರು ಆ ಟೈಪ್ ಎಲ್ಲನೂ ಯೂಸ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾನು ಕ್ರೋಶ ನಂಬರ್ 11 ತೊಗೊಂಡಿದ್ದೀನಿ. 10 ಆಗುತ್ತೆ. ಮತ್ತು ಬೀಡ್ಸಸ್ಸು ಇದು 5 mm ಬೀಡ್ಸಸ್ಸನ್ನು ತೊಗೊಂಡಿದ್ದೀನಿ. ಆಲ್ರೆಡಿ 6 ಎಳೆ ದಾರವನ್ನು ಸುತ್ತಿ ಈ ಥರ ಇಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ಲಾತ್ಗೆ ಥ್ರೆಡನ್ನು ಲಾಕ್ ಮಾಡ್ಕೊಂಬಿಡಿ. ಇಷ್ಟು ಗ್ಯಾಪ್ ಬೇಡ. ಸ್ಯಾರಿಯಲ್ಲಿ ಒಂದು ಇಷ್ಟಿದ್ರೆ ಸಾಕು. ನಾನು ಇಲ್ಲಿ ಲೇಸು ಮಾತ್ರ ಸ್ವಲ್ಪ ಫೋಲ್ಡಿಂಗ್ ಮಾಡೋ ಉದ್ದೇಶದಿಂದ ಅದನ್ನು ನಾನು ಸ್ವಲ್ಪ ಜಾಸ್ತಿ ಗ್ಯಾಪ್ ಇಟ್ಕೊಂಡಿದ್ದೀನಿ. ಈ ರೀತಿ ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೇಟನ್ನು ಕ್ಲಾತ್ ಒಳಗಡೆ ಹೋಗಿ ದಾರ 2 ಸರ ಆಗುತ್ತೆ. 2ರಲ್ಲೊಂದು ಲೂಪನ್ನು ತಂದರೆ ಲಾಕ್ ಆಗುತ್ತೆ. ಸಿಂಗಲ್ ಕ್ರೋಶೇಟು ಸಹ ಆಗುತ್ತೆ. ಫಸ್ಟ್ ನಾವು 3 ಚೈನನ್ನು ಹಾಕ್ಕೊಬೇಕು. 1 2 3 ಚೈನ್ 2 ಚೈನ್ ಯಾವುದಾದ್ರೂ ನಡೆಯುತ್ತೆ. ಹಾಕ್ಕೊಂಡು ಒಂದು ಸಾರಿ ಕ್ರೋಶದ ಮೇಲೆ ದಾರವನ್ನು ಸುತ್ತಕೊಂಡು ನಾವು ಸಿಂಗಲ್ ಕ್ರೋಶೇಟ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಸಹ ಈ ಥರ ಕ್ಲಾತ್ ಒಳಗಡೆ ಕ್ರೋಶವನ್ನು ಹಾಕಿ ಈ ರೀತಿ ದಾರವನ್ನು ಎಳೆದು 3 ಸಾರಿ ದಾರ ಇರುತ್ತೆ ಕ್ರೋಶದ ಮೇಲೆ. 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು ಕ್ರೋಶದ ಮೇಲೆ ಒಂದು ಸಾರಿ ದಾರವನ್ನು ಸುತ್ತಕೊಳ್ಳಿ. ನಾವು ಡಬಲ್ ಕ್ರೋಶೆಟ್ ಮಾಡೋದು ಪಕ್ಕದಲ್ಲೇ ಮತ್ತೆ ಕ್ರೋಶ ಸಹಾಯದಿಂದ ಒಳಗಡೆ ಹೋಗಿ ದಾರವನ್ನು ಎಳೆದು ಮತ್ತು 2ರಲ್ಲೊಂದು ಡಬಲ್ ಕ್ರೋಶೆಟ್. ಇದನ್ನು ಡಬಲ್ ಕ್ರೋಶೆಟ್ ಅಂತಾರೆ. ಈ ರೀತಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. 4 ಬಾರಿ ಈ ರೀತಿ ಡಬಲ್ ಕ್ರೋಶೆಟನ್ನು ಹಾಕ್ಕೊಬೇಕು. ಈ ರೀತಿ 2ರಲ್ಲೊಂದು ಮತ್ತು 2ರಲ್ಲೊಂದು ಈಗ 3 ಚೈನನ್ನು ಹಾಕ್ಕೊಬೇಕು. 1 2 3 ಮತ್ತು ಸೂಜಿ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ನೋಡಿ ಕ್ಲಾತ್ ಒಳಗಡೆ ಕ್ರೋಶ ಸಹಾಯದಿಂದ ದಾರವನ್ನು ಎಳೆದು ಈ ರೀತಿ 2ರಲ್ಲೊಂದು ಮಾಡ್ಕೊಳ್ಳಿ. ಮತ್ತು ಕ್ರೋಶದ ಮೇಲೆ 4 ಸಾರಿ ಈ ರೀತಿ ನೀವು ಪಕ್ಕದಲ್ಲೇ ಹಾಕಬೇಕಿದು ಬೇಸ್ ಲೈನು ಸ್ವಲ್ಪ. ಮತ್ತು ಸ್ಯಾರೀಸ್ ಎಲ್ಲ ಸುಕ್ಕಾಗಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಮತ್ತು ನೋಡಿ, ಪಕ್ಕದಲ್ಲೇ ನಿಯರ್ ವೈಸೇ ನೀವು ಡಬಲ್ ಕ್ರೋಶೆಟ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ದೂರ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಈ ರೀತಿ ಬರುತ್ತೆ. ಈಗ 4 ಸರಿ ಒಂದು ಸರಿ ನಾವು ಈ ರೀತಿ ಪ್ಲೈನ್ ನಾರ್ಮಲ್ ಬಿಟ್ಟಿದ್ದೀವಿ ಇದು ಕುಚ್ಚಿಗೆ. ಈಗ ನಾವು 4 ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕ್ಕೊಂಡು 3 ಚೈನ್ ಆದಮೇಲೆ 4 ಕ್ರೋಶೆಟ್ನ ಡಬಲ್ ಕ್ರೋಶೆಟ್ನ ಹಾಕಿ ಬೀಡ್ಸ್ ಇದೆಯಲ್ಲ 5 mm ಬೀಡ್ಸ್, ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಈ ರೌಂಡ್ ಬೀಡ್ಸ್ ಬದಲು ನೀವು ಯಾವುದಾದ್ರೂ ತೊಗೋಬೋದು. ಅದನ್ನ ಸ್ವಲ್ಪ ದಾರ ಮುಂದೆ ಮಾಡಿ ಬೀಡ್ಸನ್ನು ಇನ್ಸರ್ಟ್ ಮಾಡಿ ಈ ರೀತಿ ಬೀಡ್ಸನ್ನು ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಕ್ರೋಶ ಮೇಲೆ ದಾರವನ್ನು ಸುತ್ತಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಪಾಯಿಂಟ್ ಮಾಡಿ ಈ ಥರ ಒಳಗಡೆಯಿಂದ ತಂದು ಮತ್ತು 2ರಲ್ಲೊಂದು ಮತ್ತು ಹೀಗೆ
4 ಸಾರಿ ಇದೇ ರೀತಿ ಡಬಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ನೋಡಿ, ನಾಲ್ಕು ಸರಿ ಆದಮೇಲೆ 3 ಚೈನ ಹಾಕ್ಕೊಳ್ಳಿ. ಒಂದು ಗ್ಯಾಪ್ ಹಾಕಬೇಕು, ಒಂದು ಬೀಡ್ಸನ್ನು ಆ್ಯಡ್ ಮಾಡಬೇಕು. ಏನಕ್ಕೆ ಅಂತಂದರೆ ಇದಕ್ಕೋಸ್ಕರ ಕುಚ್ಚಿಗೋಸ್ಕರ. ಇಲ್ಲ ಕುಚ್ಚು ಲೆಸ್ ಮಾಡ್ತೀನಿ ಕೆಲವರು ಅಂತಂದರೆ ಲೆಸ್ ಮಾಡ್ಕೊಬೋದು. ಆ ಸ್ಪೇಸಲ್ಲಿ ಸೇಮ್ ಬೀಡ್ಸನ್ನು ಆ್ಯಡ್ ಮಾಡಿ ಅದೇನು ಸ್ಟೆಪ್ ಇದೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಬೇಸ್ ಬರುತ್ತೆ. ಈಗ ದಾರ ಮುಂದೆ ಮಾಡಿ ಬೀಡ್ಸನ್ನು ಆ್ಯಡ್ ಮಾಡಿ ಮತ್ತು ಲಾಕ್ ಮಾಡಿ ಒಂದು ಸರಿ ಕ್ರೋಶವನ್ನು ಸುತ್ತಕೊಂಡು ಪಕ್ಕದಲ್ಲಿ ಒಂದು ಸ್ವಲ್ಪ ಅದು ಎಲ್ಲೋ ಬರುತ್ತೆ ಅಲ್ಲಿ ಪಾಯಿಂಟ್ ಮಾಡಿ ಡಬಲ್ ಕ್ರೋಶೆಟನ್ನು ಹಾಕೊಬೇಕು. ಈ ರೀತಿ ನೋಡಿ, ಈ ರೀತಿ ಬಂದಿದೆ. ಸೇಮ್ ಬೇಸ್ ಲೈನು ಪೂರ್ತಿ ಇದೇ ರೀತಿ ಹಾಕ್ಕೊಳ್ಳಿ. ಈ ಸ್ಪೇಸಲ್ಲಿ ಕುಚ್ಚನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ನಾವು ಫಸ್ಟು ಚೈನ್ ಹಾಕಿರ್ತೀವಲ್ಲ 3 ಚೈನ್ಸು, ಅದ್ರ ಒಳಗಡೆ ಹೋಗಿ ಲಾಕ್ ಮಾಡಿಬಿಡಿ. ಮತ್ತು ಪಕ್ಕದಲ್ಲಿ ಸಹ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ಪಕ್ಕದ ಹೋಲ್ಸ್ ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಮತ್ತೆ ಸೇಮ್ ಪಕ್ಕದ ಹೋಲ್ಸ್ ಇರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಎಲ್ಲೆಲ್ಲ ಹೋಲ್ಸ್ಗಳೆಲ್ಲ ಇರುತ್ತಲ್ಲ ನಾವು ಇದನ್ನು ಮಾಡಿ ಅಲ್ಲೆಲ್ಲ ಪೂರ್ತಿ ನೀವು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಬೇಕಾಗುತ್ತೆ. ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. 1 2 3. ನಾವು ನೆಕ್ಸ್ಟ್ ಹೋಲ್ಸ್ ಇರುತ್ತಲ್ಲ, ನಾವು ಇಲ್ಲಿ ಸಿಂಗಲ್ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ, 2 ಡಬಲ್ ಕ್ರೋಶೆಟ್ ನಡುವೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ ಒಳಗಡೆ ಹೋಗಿ ಲಾಕ್ ಮಾಡಿ. ಮತ್ತೆ ಹೇಗೆ ಆ ಪಕ್ಕದ ಸಿಂಗಲ್ ಕ್ರೋಶೆಟ್ ಎಲ್ಲೆಲ್ಲಿ ಇದೆ ಅಲ್ಲೆಲ್ಲ ನೀವು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಇದು 2 ಸ್ಟೆಪ್ಪಲ್ಲೇ ಮುಗಿದೋಗ್ಬಿಡುತ್ತೆ. ಸೆಮಿ ಬ್ರೈಡಲ್ ತುಂಬ ಚೆನ್ನಾಗಿದೆ ಈ ಒಂದು ಸ್ಟೆಪ್ಸು ಅಲ್ಲ ಡಿಸೈನು. ಆದಮೇಲೆ ನೆಕ್ಸ್ಟು ಸೂಜಿ ಮೇಲೆ ನೀವು ಕ್ರೋಶನ್ನು ಒಂದು ಸರಿ ಸುತ್ತಕೊಂಡು ಈ ಬೀಡ್ಸ್ ಇರುತ್ತಲ್ಲ ಆ ಬೀಡ್ಸ್ ಹಿಂದುಗಡೆ ಒಂದು ದಾರ ಬರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ದಾರ, ಆ ದಾರದೊಳಗಡೆ ಹೋಗಿ ನೀವು ಸ್ಮಾಲ್ ಸಿಮಿ ಆರ್ಚನ್ನು ಮಾಡ್ಕೊಬೇಕಾಗುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ಹಿಂದುಗಡೆಯಿಂದ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬ್ಯಾಕಲ್ಲಿ ಆ ಥರ ಅಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಹೋಗಿ ಈ ರೀತಿ ಒಂದು ಸರಿ ದಾರ ಸುತ್ತಕೊಂಡು 3 ಲೂಪ್ ಆಯಿತು. ಕ್ರೋಶದ ಮೇಲೆ ನಾನು 3 ಲೂಪನ್ನು ಒಂದೇ ದಾರದೊಳಗಡೆ ನುಗ್ಗಿಸ್ತಾ ಇದ್ದೀನಿ. ಈ ರೀತಿ ಒಂದು ಸರಿ ಆ ದಾರನ ಹಿಂದೆ ಎಳೆದ್ರೆ ನೆಕ್ಸ್ಟ್ ಕಾಣಿಸುತ್ತೆ.
ಥ್ರೆಡ್ಡಿಂದ ಹಿಂದೆ ಬೀಡ್ಸ್ ಹಿಂದೆ ಇರುತ್ತೆ. ನೀವು ಬೀಡ್ಸನ್ನು ಸ್ವಲ್ಪ ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ ಫಸ್ಟ್ ಕಾಣಿಸೋದಿಲ್ಲ, ನೆಕ್ಸ್ಟ್ ಕಾಣಿಸುತ್ತೆ. ನೀವು ಬೇಕಂದರೆ ಸ್ವಲ್ಪ ದೊಡ್ಡ ಬಿಗ್ ಬೀಡ್ಸ್ನ ತೊಗೊತೀನಿ ಅಂದರೆ ತೊಗೋಬೋದು. ಮತ್ತೆ ಒಂದು ಸರಿ ಕ್ರೋಶದ ಮೇಲೆ ದಾರವನ್ನು ಸುತ್ಕೊಳ್ಳಿ. ಮತ್ತು ಆ ದಾರದೊಳಗಡೆಯಿಂದ ಹೋಗಿ ದಾರಾನ ತಗೊಳ್ಳಿ. 3 ಸರ ಆಯಿತು, 1 2 3. ಆಮೇಲೆ 3 ಒಂದೇ ಸರಿ ನಾನು ತರ್ತಾಯಿದ್ದೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಲೂ ಕರೀತಾರೆ, ಹಾಫ್ ಕ್ರೋಶೆಟ್ ಅಂತಲೂ ಕರೀತಾರೆ, ಸಿಂಗಲ್ ಕ್ರೋಶೆಟ್ ಅಂತ. ನೆಕ್ಸ್ಟು ಈ ರೀತಿ ಪರ್ಲ್ ತೊಗೊಂಡಿದ್ದೀನಿ. ನೀವು ಪರ್ಲ್ ಬದಲು ಬೀಡ್ಸು ಸ್ಯಾರಿ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲೇನಾದರೂ ಸಿಲ್ವರ್ ಬುಟ್ಟಾಸು ಅಥವಾ ಬೇರೆ ಯಾವ್ದಾದ್ರು ಕಲರ್ ಕಾಂಬಿನೇಷನ್ ಇದ್ದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಬೋದು. ಈ ಥರ ಬೀಡ್ಸನ್ನು ತಗೊಂಡು ಮೂರು ಬೀಡ್ಸನ್ನು ನೀವು ಇನ್ಸರ್ಟ್ ಮಾಡ್ಕೊಳ್ಳಿ. ಇಲ್ಲ 2 ತೊಗೊಬೋದು, ಅದು ನಿಮ್ಮ ಹೇಗೆ ಡಿಸೈನ್ ಹೇಗೆ ಅನಿಸುತ್ತೆ ಹಾಗೆ. 3 ಬೀಡ್ಸನ್ನು ನಾನು ತಗೊಂಡು ಈ ದಾರ ಇರುತ್ತೀನಲ್ಲ, ದಾರ ಮುಂದೆ ಮಾಡಿರ್ತೀನಲ್ಲ, ಇದರೊಳಗಡೆ ಇನ್ಸರ್ಟ್ ಮಾಡಬೇಕು. ಸೈಜ್ ಬಂದು 2 mm ತೊಗೊಂಡಿದ್ದೀನಿ ಬೀಡ್ಸ್ನ. ನೀವು ದಪ್ಪದೇನು ಬೇಡ. ಇಲ್ಲ ಆಲ್ಟರ್ನೇಟ್ ಮಾಡ್ಕೊತೀನಿ ಅಂದರೆ ಈ ಮಧ್ಯದಲ್ಲಿ ಲೀಫ್ ಬೀಡ್ಸನ್ನು ಸಹ ಹಾಕ್ಕೊಬೋದು, ಹೇಗೆ ಅನಿಸುತ್ತೆ ಹಾಗೆ ಮಾಡಿ. ಮತ್ತು ಈ ಲೂಪ್ ಇರುತ್ತಲ್ಲ ಅದರೊಳಗಡೆ ಈ ಥರ ಹಿಂಗೆ ದಾರವನ್ನು ಮತ್ತೆ ಸುತ್ತಕೊಂಡು ಆ ಲೂಪ್ ಒಳಗಡೆ ಹೋಗಿ ದಾರನ ತಂದು 3 ಒಂದೇ ಸರಿ ತರಬೇಕು. ಸ್ವಲ್ಪ ಟೈಟ್ ಮಾಡಬೇಕು. ನೋಡಿ ಈ ರೀತಿ ಬರುತ್ತೆ. ಆದಮೇಲೆ ಮತ್ತೆ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಅದೇ ಲೂಪ್ ಒಳಗಡೆ ಹೋಗಿ ದಾರಾನ ತಂದು 3 ಸರ ಆಯಿತು. ಆ 3 ಒಂದೇ ಸರಿ ಸೇರಿಸಿ ತೆಗೀರಿ. ಮತ್ತೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಮೂರು ಲೂಪ್ ಒಳಗಡೆ ಒಂದು ಲೂಪನ್ನು ತೆಗೀರಿ. ಈ ರೀತಿ ಸೆಮಿ ಆರ್ಚ್ನ ಈ ಕಡೆ 2 ಸರಿ ಸಿಂಗಲ್ ಹಾಫ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ, ಬೀಡ್ಸ್ ಆ್ಯಡ್ ಮಾಡಿದ್ದೀನಿ, ಮತ್ತೆ 2 ಸರಿ ಮಾಡಿದ್ದೀನಿ. ಆದಮೇಲೆ ನಾವು ಈ ಡಬಲ್ ಕ್ರೋಶೆಟ್ ಮಾಡಿರ್ತೀವಲ್ಲ ಅದರ 2 ಕಂಬದ ನಡುವೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ಮತ್ತು ಅದರ ನೆಕ್ಸ್ಟ್ ಕಂಬಕ್ಕೂ ಹೋಗಿ ಲಾಕ್ ಮಾಡಿ. ನೆಕ್ಸ್ಟ್ ಕಂಬಕ್ಕೂ ಹೋಗಿ ಲಾಕ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟು ಆ ಕಂಬ ಇರುತ್ತಲ್ಲ ಆ ಕಂಬದ ಒಳಗಡೆ ಹೋಗಿ ಲಾಕ್ ಮಾಡಿ. ನೋಡಿ ಈ ರೀತಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸೆಮಿ ಬ್ರೈಡಲು ಇದು ಸೆಂಟ್ರಲ್ ಬರುತ್ತೆ, ತುಂಬ ಪುಟ್ಟದಾಗಿ ಕಾಣಿಸ್ತಾ ಇದೆ. ನೋಡಿ ಈ ರೀತಿ ಪುಟ್ಟದಾಗಿ ಕಾಣಿಸ್ತಾ ಇದೆ. ಈ 3 ಬೀಡ್ಸಸ್ಸು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಎಲ್ಲೋ ಬೀಡ್ಸಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಕುಚ್ಚನ್ನು ಕಟ್ಕೊಬೇಕು ಇಲ್ಲಿ. ಮತ್ತು ಇನ್ನೊಂದು ತೋರಿಸ್ತೀನಿ ನಿಮಗೆ. ಎಲ್ಲೆಲ್ಲಿ ಡಬಲ್ ಕ್ರೋಶೆಟ್ ಮಾಡಿರ್ತೀವಿ ಅಲ್ಲೆಲ್ಲ ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಳ್ಳಿ. ಈ ರೀತಿ ಆ 2 ಡಬಲ್ ಕ್ರೋಶೆಟ್ ನಡುವೆ ಇರುವಂತಹ ಗ್ಯಾಪಲ್ಲಿ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶೆಟನ್ನು ಮಾಡ್ಕೊಂಡ ನಂತರ ಕ್ರೋಶದ ಮೇಲೆ ಒಂದು ಸರಿ ದಾರವನ್ನು ಸುತ್ತಕೊಂಡು ಆ ಬೀಡ್ಸ್ ಹಿಂದೆ ಇರುವಂತಹ ದಾರ ಇದೆಯಲ್ಲ ಅದರೊಳಗಡೆಯಿಂದ ಹೋಗಿ ದಾರ ತಂದು 3 ಸಹ ಒಂದರಲ್ಲಿ ಸೇರಿಸ್ಬೇಕು. ಮತ್ತು ಕ್ರೋಶದ ಮೇಲೆ ಒಂದು ಸರಿ ದಾರ ಸುತ್ಕೊಳ್ಳಿ, ದಾರನ ತನ್ನಿ 3 ಸಹ ಒಂದು ಸರಿ ದಾರವನ್ನು ತಂದರೆ ಹಾಫ್ ಡಬಲ್ ಕ್ರೋಶೆಟ್ ಹಾಫ್ ಕ್ರೋಶೆಟ್ ಆಗುತ್ತೆ, ಹಾಫು ಸಿಂಗಲ್ ಕ್ರೋಶೆಟ್ ಆಗುತ್ತೆ. 1.5
ಕ್ರೋಶೆ ಕಂಬಗಳು. ಈ 3 ಬೀಡ್ಸನ್ನು ಈ ರೀತಿ ಸೂಜಿಗೆ ಕ್ರೋಶಕ್ಕೆ ಇನ್ಸರ್ಟ್ ಮಾಡಿ, ನೆಕ್ಸ್ಟು ನಾವು ಲೂಪ್ಗೆ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ಇದಾದಮೇಲೆ ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಆದಮೇಲೆ ಮತ್ತೆ ಆರ್ಚ್ ಒಳಗಡೆ ಹೋಗಿ ದಾರಾನ ಎಳೆದು ಲಾಕ್ ಮಾಡಿಬಿಡಿ. ಲಾಕ್ ಆದಮೇಲೆ ಈ ರೀತಿ ಸ್ವಲ್ಪ ಜರುಗಿಸ್ಕೊಡಿ. ಆಮೇಲೆ ಮತ್ತೆ ಕ್ರೋಶನ್ ಮೇಲೆ ಒಂದ್ಸರಿ ದಾರವನ್ನು ಸುತ್ತಕೊಂಡು 3 ಸಹ ಒಂದೇ ಲೂಪ್ ಒಳಗಡೆ ಎಳೆತನ್ನಿ. ಮತ್ತು ಇದನ್ನು ಸಹ 3 ಒಂದೇ ಲೂಪ್ ಒಳಗಡೆ ಈ ರೀತಿ ಎಳೆತಂದು ಡಬಲ್ ಕ್ರೋಶೆಟ್ ಇರುತ್ತಲ್ಲ ಅದರೊಳಗಡೆ ಹೋಗಿ ಲಾಕ್ ಮಾಡಿ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಒಂದು ಏನೋ ಮಿನಿ ಗೋಲ್ ಗುಂಬಜ್ ಟೈಪಲ್ಲಿ ಕಾಣಿಸುತ್ತೆ. ಮತ್ತು ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಡಬಲ್ ಕ್ರೋಶೆಟ್ ಆಗಿದೆ ಅಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ ಮತ್ತು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳಿ. ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಸಾರಿ ಪೂರ್ತಿ ಮಾಡ್ಕೊಳ್ಳಿ. ಇಲ್ಲಿ ಕುಚ್ಚನ್ನು ಕಟ್ಕೊಬೇಕಾಗತ್ತೆ. ನಾನೇನು ಫಸ್ಟ್ ನಿಮಗೆ ಮಾಡಿ ತೋರಿಸಿದ್ದೆ. ನೋಡಿ ಇದೇ ರೀತಿ ಬಂದಿದೆ. ಇಲ್ಲಿ ನಾನು ಕುಚ್ಚನ್ನು 130 ದಾರ ತಗೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಈ ಥರ 3 ಕಲರ್ ಕಾಂಬಿನೇಷನ್ ಏನಾದರೂ ಜರಿಯಲ್ಲಿದ್ದಾಗ ನೀವು ಈ ರೀತಿ ಪರ್ಲು, ಸಿಲ್ವರು, ಗೋಲ್ಡು ಯೂಸ್ ಮಾಡ್ಕೊಬೋದು. ತುಂಬ ಬ್ರೈಡಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಮತ್ತು ಇದಕ್ಕೆ ಪ್ರೈಸ್ ಬಂದು 400ವರೆಗೂ ಸಹ ಚಾರ್ಜ್ ಮಾಡ್ಬೋದು. 450, 500. 400 ಅಂತಂದರೆ ಸ್ವಲ್ಪ ಬೀಡ್ಸ್ ಎಲ್ಲ ಇರುತ್ತಲ್ಲ, ಹಾಗಾಗಿ 450, 500ವರೆಗೂ ನೀವು ಇದಕ್ಕೆ ಚಾರ್ಜ್ ತಗೋಬೋದು. ಪ್ಲೇಸ್ ಆಫ್ ಡಿಪೆಂಡು. ಅಲ್ಲಿ ನೋಡಿ ಕಡಿಮೆನೋ ಅಥವಾ ಜಾಸ್ತಿನೋ ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಒಂದು ಡಿಸೈನ್ ನಿಮಗೆ ಹೇಳ್ಕೊಟ್ಟಿದ್ದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನನ್ನು ಒತ್ತಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.